ತಾವ ನಾನು ಇಲ್ಲೇ ಕುಂತು ಊಟ ಮಾಡ್ಬೇಕಾನೆ. ನೋಡೋಣ, ಇಲ್ಲೇ ಕುಂದ್ರಂತ ನಾನು ಇಲ್ಲೇ ಕುಂತು ಬಿಡ್ತೇನೆ, ನೀನು ಹಚ್ಕೊಂಡ್ಬಿಡು. ಬನ್ನಿ ಅಕ್ಕಾಜಿ, ತಗೊಳ್ಳಿ. ಬಿಳಿ ಜಾಜು ಬಿಳಿ, ಬೀಳ್ತೀಯೋ ಅಥವಾ ನಾನೇ ಬೀಳಿಸ್ಲ ನಿನ್ನ? ಬನ್ನಿ ಅಕ್ಕಾಜಿ, ತಗೊಳ್ಳಿ. ಅಯ್ಯೋ, ನಿನ್ನ ಕೈ ಮುಂದೆ ಬರ್ಬಾತನ, ನೀನು ಸ್ವಲ್ಪ ಮುಂದೆ ಬರ್ಬೇಕಿಲ್ಲ. ತಡಿ, ನಾನೇ ಬಂದು ತಡಿ. ಬರ್ತಾ ಇದ್ದಾಳೆ. ಈಗೀಗೆ ಬಿದ್ದ ಹಿಂಗೆ ಬಿದ್ದರೆ ಒಲೆಯಾಗಿ ಬೀಳ್ತಾಳೆ, ಹಂಗೆ ಬಿದ್ದರೆ ಕಲ್ಲಿನ ಮೇಲೆ ಬೀಳ್ತಾಳೆ. ಹೆಂಗೆ ಬಿದ್ದರೂ ಪೆಟ್ಟೆ ಆಗೋದಿಲ್ಲ ಈಗೀಗೆ. ಬಂದ್ಲು. ಅಯ್ಯೋ, ಇವನು ಬೇರೆ ಬಂದ್ಬೇಕಲ್ಲ. ಇವನು ಬಂದು ಅವಳನ್ನ ಹಿಡ್ಕೊಂಡ್ಬಿಟ್ನಾ? ಅವಳು ಬೀಳಿಲ್ವಾ? ಅಯ್ಯೋ, ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಾ? ಇವಾಗ ನಾನು ಅವಳು ಬಿಟ್ಟ ತಕ್ಷಣ ನನ್ನ ಮುಖ ತೋರಿಸಿ ಅವಳಿಗೆ ನಾನು ಯಾರು ಅಂತ ಗೊತ್ತು ಮಾಡಿ ಇಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ. ಅಲ್ಲ, ನೀನು ಹುಷಾರಾಗಿ ಬರೋಕ್ಕಾಗಂಗಿಲ್ಲೇನ? ಅದೇನು ಡ್ಯಾನ್ಸ್ ಮಾಡ್ಕೊಂಡು ಹೊಂಟಿದ್ದೇನ ಜರದ ಬೆಳಕ? ಮೊದ್ಲ ವಯಸ್ಸಾಗೈತಿ. ಹಾಂ, ನೋಡಿದ್ರೆ ಹಿಂದೆ ಬೇರೆ ಇಲ್ಲಿ ಉಳ್ಕಲ್ಲ ಐತಿ. ಜರದ ಬಿದ್ದ ತೆಲಿಗಿಲಿಗೆ ಪೆಟ್ಟು ಹತ್ತಿದ್ರೆ ಮತ್ತು ದವಾಖಾನಿಗೆ ಹಾಕಬೇಕು. ಮೊದ್ಲ ಈಗ ಒಂದ್ಸರಿ ಆಪರೇಷನ್ ಆಗ್ಯದ, ಗೊತ್ತೈತೇ ಇಲ್ಲ ನಿನಗೆ? ಒಗತಿಂದ ನಡಿಬೇಕಂತ ಗೊತ್ತಾಗಂಗಿಲ್ಲ ನಿನಗೆ? ಈ ಏನ ಹುಡುಗಿ, ನೀನು ನೋಡ್ಕೊತ ಸುಮ್ಮನೆ ಅದೆಯಲ್ಲ. ಅಯ್ಯೋ ಅಂಕಲ್ಜಿ, ಅವರು ಬೀಳ್ತಾರಂತ ನಂಗೆ ಗೊತ್ತಿರಲಿಲ್ಲ. ನಾನು ಊಟ ಹಚ್ಚಿದ್ನಿ, ಅವರು ಇಲ್ಲೇ ಕುಂದ್ರು, ನೀನು ಉಣ್ಣಂತ ಅಂದರು. ಹ್ಞೂ ಅಕ್ಕಾಜಿ ತಗೊಳ್ಳಿ, ನಾನು ಹಚ್ಕೋತೀನಿ ಅಂತ ಅನ್ನಿ. ಅವ್ರು ಬರೋರಾಗ ಹೆಂಗೆ ಬಿದ್ದರು, ಅಲ್ಲಿ ನೀರದು ಏನಾದರೂ ಬಿದ್ದಿತ್ತು ಅಂತ ಅನಿಸ್ತತಿ. ನನಗೆ ಗೊತ್ತಿಲ್ಲ ಅಂಕಲ್ಜಿ. ಅಯ್ಯೋ, ನನ್ನ ಪಾಲಿಗೆ ಇವತ್ತು ದೇವರು ಬಂದಂಗೆ ಬಂದ್ರೆ ನೀವೇನಾರ ಬರಲಿಲ್ಲ ಅಂದಿದ್ರೆ ಮುಂದೆ ಬಿದ್ದಿದ್ರೆ ಒಲಿಯಾಗ, ಹಿಂದೆ ಬಿದ್ದಿದ್ರೆ ಕಲ್ ಮೇಲೆ ಹೆಂಗಾಗಿದ್ರು ನಾನು ಇವತ್ತು ನೋವು ಆಗೋದಿತ್ತ. ನೀವು ದೇವರು ಬಂದು ಕಾಪಾಡಿದ್ರೆ ನೋಡ್ರಿ ಇವತ್ತು. ನನ್ನ ಗಂಡನ ನನ್ನ ಕಾಪಾಡುವಂಗಾತ. ಅಯ್ಯೋ ರೀ, ನನಗೆ ಎಷ್ಟು ಭಯ ಆಗತ್ತೈತಿ. ನೀವು ಬರಲಿಲ್ಲ ಅಂದಿದ್ರೆ ಇವತ್ತು ಏನಾಗ್ತಿತ್ತೋ ಏನೋ. ಈಗ ಏನಾಗಿಲ್ಲ ಸರಿ. ಈ ಹುಚ್ಚಿ ಆಗತ್ತೆ ಆ ಹುಡುಗಿ ಮುಂದೆ ಹಿಂಗೆ ತಪ್ಕೊಂಡಿಲ್ಲ, ಗೊತ್ತಾಗಂಗಿಲ್ಲ ನಿನಗೆ? ಸರಿ ಶಾನೆ ಅಳದಿ. ಹಾಳಾದವಳಿಗೆ ಏನಾಗಲೇ ಇಲ್ಲ, ಇವನು ಬಂದು ಕಾಪಾಡಿಬಿಟ್ಟ ಇವಳನ್ನ. ಛೇ, ಏನು ಮಾಡೋದು ಇವಾಗ? ನಾನು ಅನ್ಕೊಂಡಿದ್ದು ಯಾವುದೂ ಆಗೋದೇ ಇಲ್ಲ. ಅಕ್ಕಾಜಿ, ಇವಾಗ ಹೇಗದರಿ? ಆರಾಮದರಿಲ್ಲ? ಅಯ್ಯೋ, ಎಲ್ಲ ನನ್ನಿಂದನೇ ಆಗಿದ್ದು. ನಾನೇ ಏನಾರು ಅಡುಗೆ ಮಾಡುವಾಗ ಓಡಾಡ್ಕೊಂತ ಮಾಡಿ ಏನಾರು ಚೆಲ್ಲಿರ್ಬೇಕು. ಅದ್ರಾಗ ಈ ಮುಸುಕೊಂದು ಹಾಕೊಂಡಿರ್ತಾನೆ, ಕಾಂತ ಏನಾದರೂ ಬಿದ್ದಿರ್ಬೇಕು. ನನ್ನ ಕ್ಷಮಿಸ್ಬಿಡ್ರಿ ಅಕ್ಕಾಜಿ. ನಿಮ್ಗೇನು ಆಗಿಲ್ಲಲ್ಲ, ನನಗಷ್ಟೇ ಸಾಕು. ಮತ್ತು ನಿಮ್ಗೆ ಏನಾದರೂ ಆಗಿದ್ರೆ ಏನು ಮಾಡೋದು? ನನಗೆ ಊಟ ಹಾಕವ್ರಿ ನೀವು, ನನಗೆ ಒಂದು ಹೊತ್ತಿಗೆ ಊಟ ಕೊಡಾಕತ್ತೀರಿ ನೀವು. ನಿಮ್ಮ ಋಣ ನನ್ನ ಮ್ಯಾಲೆ ಐತಿ. ನನಗೆ ಎಷ್ಟು ಬೇಜಾರಾಗತ್ತಂದ್ರೆ ಬಹಳ ಬೇಜಾರಾಗತ್ತದ. ಸರಿ ಬಿಡು, ಬಾ ಕುಂತ ಊಟ ಮಾಡಬಾ. ಹ್ಞೂ ರೀ, ಜಲ್ದಿ ಊಟ ಮಾಡ. ಒಂದಿಟ ಮಕ ತಕೊಂಬರ್ತಾನೆ, ನನಗೂ ಹಚ್ಕೊಡೋಂತೆ. ಸರಿ ಅಂಕಲ್ಜಿ. ಯವ್ವ, ನನ್ನ ಗಂಡ ಬರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಗತಿ ಏನಾಗ್ತಿತ್ತೋ ಏನೋ. ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ನೋಡು. ಎಲ್ಲಿ ಏನಾಗ್ತತೇನೋ ಅಂತ ಅಂಜಿಬಿಟ್ಟಿದ್ನಿ ನಾನು. ನೀ ಯಾಕೆ ಅಷ್ಟು ಬೇಜಾರದಾಗದಿ? ನನಗೇನೂ ಆಗಿಲ್ಲ, ನೀನು ಊಟ ಮಾಡ. ಅಯ್ಯೋ ಅಕ್ಕಾಜಿ, ನನ್ಗೆ ನೀವು ಇಲ್ಲಿ ಇರಾಕ ಜಾಗ ಕೊಟ್ಟೇರಿ, ನನಗೆ ಇರಾಕ ಉಟ್ಕೊಳಕ ಬಟ್ಟೆ ಕೊಟ್ಟೇರಿ, ತಿನ್ನಾಕ ಊಟ ಕೊಟ್ಟೇರಿ. ಹಾಂ, ಕೆಲಸ ಮಾಡಿಸ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಎಲ್ಲ ಕೊಡಾಕತ್ತೀರಿ. ನಿಮಗೇನಾರ ಆಗಿದ್ರೆ ನಾನು ಎಲ್ಲಿ ಹೋಗ್ಬೇಕಾಗಿತ್ತು? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತೇನ? ಅಯ್ಯೋ, ಈಗೇನಾಗಿಲ್ಲಲ್ಲ ನೋಡು. ಕಾಡವ್ರು ಎಷ್ಟೇ ಇದ್ರು ಕಾಪಾಡಕ ದೇವ್ರು ಇರ್ತಾನ, ಯಾವ್ದಾರ ಒಂದು ರೂಪದಾಗ ಬಂದ ಬರ್ತಾನ. ಅದಕ್ಕೆ ದೇವ್ರು ಅದಾನಂತ ಕೆಲಸ ನಾವು ನಂಬಿರ್ತಾವಲ್ಲ, ನಮ್ಮ ಭಕ್ತಿಗೆ ಮೆಚ್ಚಿ ಈಗ ರೀತಿ ನನ್ನ ಗಂಡನ ರೂಪದಾಗ ನಾನು ಕಾಪಾಡಕ್ಕೆ ಬಂದಿದ್ದ ಅಂತ ಅನ್ಕೊಂಡೀನ. ಇಲ್ಲ ಅಂದಿದ್ರೆ ನನಗೆ ಯಾವ ಪರಿಸ್ಥಿತಿ ಬರ್ತಿತ್ತು ಹೇಳು? ಹಂಗೆ ನೀನು ದೇವ್ರನ್ನೇ ನಂಬ, ನಿನಗೂ ಒಳ್ಳೇದ ಆಗ್ತದ. ಈಗ ಕಣ್ಣು ಮುಚ್ಕೊಂಡು ಊಟ ಮಾಡ. ಕಣ್ಣು ಮುಚ್ಕೊಂಡು ಊಟ ಮಾಡ್ಬೇಕಾ ಅಕ್ಕಾಜಿ? ನಾನು ನೋಡು ಬೀಳ್ತೀನಿ ಅನ್ನೋ ಅಂಜಿಕೆಗೆ ಏನು ಬೇಕಾದನ್ನೇ ಮಾತಾಡಕತ್ತಾನೆ. ಇಲ್ಲ, ಕಣ್ ತೆಗೆದೆ ಹೊರ ತುಂಬ ಊಟ ಮಾಡ. ಹಾಂ, ಯಾವುದಕ್ಕೂ ಯೋಚನೆ ಮಾಡಬೇಡ, ಇದು ನಿನ್ನ ಮನೇನ ಅನ್ಕ. ಅಯ್ಯೋ ದೇವ್ರೆ, ಈಕೆ ನೋಡಿದ್ರೆ ಇಷ್ಟು ಒಳ್ಳೆ ಮಾತು ಮಾತಾಡ್ತಾಳ. ನಾನು ಈಕೆಗೆ ನೋವು ಮಾಡಕ್ಕೆ ಹೋಗಿದ್ನಲ್ಲ, ನಾನು ಮಾಡೋದು ಸರಿಯೇನ? ಇಲ್ಲ, ನಾನು ತಪ್ಪು ಕೆಲಸ ಮಾಡಕತ್ತನಂತ ನನಗೆ ಅನ್ಸಾಕತ್ತದ. ಇಷ್ಟು ಒಳ್ಳೆಯವ್ರಿಗೆ ನನ್ನ ಮನಸ್ಸು ಯಾಕೆ ಕೆಟ್ಟದ್ದು ಬಯಸ್ತದ? ಯಾಕೋ ಈಗ ನನಗೆ ಇತ್ತೀಚೆಗೆ ಇವರು ಒಳ್ಳೆಯವ್ರಂತ ಅನ್ಸತ್ತಾರ. ನಾನು ತಪ್ಪು ತಿಳ್ಕೊಂಡನ ಏನೋ. ಏನು ಮಾಡೋದು? ಅಯ್ಯೋ ಇಲ್ಲ, ನಾನು ಬಂದಿರೋ ಕೆಲಸನ ನಾನು ಮರಿಬಾರ್ದು. ಎಲ್ಲರೂ ಒಳ್ಳೆತನ ನೋಡಿ ನಾನು ಅವ್ರ ಇದಕ್ಕೆ ಮಳ್ಳಾಗಬಾರ್ದು. ನಾನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇನ್ನೂ ಯಾಕೆ ಹಂಗೆ ಸುಮ್ಮನೆ ಕುಂತಿ? ಏನು ಯೋಚನೆ ಮಾಡತ್ತಿ? ಊಟ ಮಾಡಿ ಎಲ್ಲ ಹೋಗ್ಬೇಕಂದೆಲ್ಲ ನಿನ್ನ ಗೆಳತಿನ ನೋಡಕ ಹೋಗಿ ಬಾ. ಹಾಂ, ಆರಾಮಾಗಿ ಕುಂತ ಮಾತಾಡೇ ಬಾ. ಹಾಂ, ಹ್ಞೂ ಹೌದು ಅಕ್ಕಾಜಿ, ಹೋಗಬೇಕು. ಪಾಪ ಹೆಂಗದಾಳೋ ಏನೋ, ನನ್ಗೆ ಆಕೆಗೆ ಮನೆ ಸಿಕ್ಕತ್ತಂತ ಹೇಳಬೇಕು.
ಇಲ್ಲ ಅಂದ್ರೆ ಪಾಪಕ್ಕಿ ಕಷ್ಟ ಎಲ್ಲಿ ಹೋದ್ಲು ಅಂತೇಳಿ ಕಷ್ಟಪಡ್ತಿರ್ತಾಳೆ, ಯೋಚನೆ ಮಾಡ್ತಿರ್ತಾಳೆ. ನಾನು ಆಕಿಗೆ ಏನಾರ ಹೋಗಿ ಹೇಳಿದ್ರೆ ಆಕಿ ಖುಷಿ ಪಡ್ತಾಳೆ. ಅದಕ್ಕೆ ಹೋಗಿ ಭೇಟಿಯಾಗಿ ಬರ್ತೀನಿ ಅಕ್ಕಾಜಿ. ಸರಿ ಹೋಗಿ ಬಾ, ಮೊದಲು ಊಟ ಮಾಡಿ. ಹಾಂ ಸರಿ ಅಕ್ಕಾಜಿ. ಅಲ್ಲ ಹುಡುಗಿ, ಕಾಲಾಗ ನೋಡ್ಕೊಂಡದು ಅಡಿಗೆದು ಮಾಡಕ್ಕೆ ಬರ್ತತೆ ಇಲ್ಲ ನಿನಗೆ? ಹಾಂ, ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ಈ ಕಡೆ ನೋಡಿ ಜಾರದು ಬಿದ್ದಿದ್ರೆ ಒಲೆಯಾಗ ಬೀಳತ್ತಿದ್ಲು, ಈ ಕಡೆ ಜಾರದು ಬಿದ್ದರೆ ಆ ಕಲ್ಲ ಮೇಲೆ ಬೀಳ್ತಿದ್ಲು. ತೆಲಿಗಿಲಿ ಹೊಡಿಲಿ, ಮಕ್ಕ ಈಗ ಸೂಡ್ಲಿ. ಹಾಂ, ಏನಾದರೂ ಆದ್ರೆ ಏನು ಮಾಡೋದು ನನ್ನ ಹೆಂಡತಿಗೆ? ನಿನಗೆ ನೋಡು, ಈಗ ಹೇಳಕತ್ತ ನಾನು ಸರಿಯಾಗಿ ನೋಡ್ಕೊಂಡು ಅಡ್ಗೆ ಮಾಡ್ಬೇಕು. ಕೆಳಗೆ ಏನೂ ಸಾಮಾನು ಇಡಬೇಡ. ಈ ಗಿಟ್ಟಿಯಲ್ಲಿ ರೊಟ್ಟಿ ಮಾಡಿ ಪರಾತ್ಕಿರತ್ತ ಇದನ್ನೆಲ್ಲ ತೆಗೆದು ಬಿಡ್ಬೇಕು. ನನಗೆ ಅಡ್ಗೆ ಮನೆ ಎಲ್ಲ ಕ್ಲೀನ್ ಇರ್ಬೇಕು ಏನ? ಹಾಂ, ಮಾಡ್ತಾನಂತ ಕೆಲಸ ಎತ್ತಬೇಕತ್ ಮಾಡೋದಲ್ಲ. ಬರಲಿಲ್ಲ ಅಂದ್ರೂ ಕಲ್ಕೊ ನೆಟ್ಟಗ. ನಾನು ಹೇಳ್ತಿಲ್ಲ, ಹೇಳ್ಕೊಡ್ತಾಳೆ ನಿನಗೆ. ಅದನ್ನು ಬಿಟ್ಟು ನನ್ನ ಹೆಂಡ್ತಿಗೆ ಏನೋ ಒಂದು ಈಟ ಆದ್ರೂ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಪೊಲೀಸ್ನವ್ರಿಗೆ ಹೋಗಿ ಒಪ್ಪಿಸ್ತಾನೆ ನೆನ್ಪಿಟ್ಕ. ಅಯ್ಯೋ ರೀ ಸುಮ್ಮನಿರಿ, ಪಾಪ ಆ ಹುಡುಗಿ ಏನು ಮಾಡ್ತದೆ? ನಾನು ಬಿದ್ರೆ ನಾನು ನೋಡ್ಕೊಂಡು ಅಡ್ಡಾಡ್ಬೇಕಾಗಿತ್ನಲ್ಲ. ನಾನು ನೋಡ್ಕೊಂಡು ಅಡ್ಡಾಡಲಿಲ್ಲ ಅಂದ್ರೆ ಆ ಹುಡುಗಿ ಏನು ಮಾಡಿತ್ತ? ನೀವು ಒಳ್ಳೆಯದರಲ್ಲ, ಹೋಗಿ ಹೋಗಿ ಆ ಹುಡುಗಿನ ಬೈಯಾಕತ್ತೀರಿ. ಶಾನ್ಯಾರ ಅದ್ರ ಬಿಡು. ಅಲ್ಲ, ನೀವು ನನಗೆ ಅನ್ಬೇಕು ನೆಲ ನೋಡ್ಕೊಂಡು ಅಡ್ಡಾಡವ ಅಂತ ಹೇಳಿ. ಓ ಯಾವ ಹುಡುಗಿಗೆ ಅಂತಾರಲ್ಲ, ಅಡುಗೆ ಮಾಡುವಾಗ ಮತ್ತು ಅದು ಇದು ಬಿಡುದನ. ಹಾಂ, ಏನು ಗೊತ್ತಾಕತ್ತೇನು? ಅಲ್ಲಿಂದ ತೆಗೆದು ಇಲ್ಲಿಗೆ, ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ತಿರ್ತವೆ. ಅಂದಮೇಲೆ ಏನಾರ ಒಂದು ಚಾರ ಚೂರು ಬಿದ್ದೇ ಇರ್ತತಿ. ಹಂಗಂದ್ರೆ ಹೆಂಗೆ ಆಗ್ತದೆ? ಪಾಪ ದಿನ ರೊಟ್ಟಿ ಮಾಡಿ ಈಗ ಕೈ ತೊಗೊಂಡಿತ್ತು. ನನಗೆ ಹಸು ಆಗೈತವ ಹಚ್ಕೊಡು ಅಂತಾನಂದ್ರೆ ಹಚ್ಕೊಟ್ಟಾಳ. ನೀವು ನೀವು ಅಕ್ಕಿಗೆ ಅನ್ರಿ. ನಾನು ತಪ್ಪಿಟ್ಕೊಂಡು ಅಕ್ಕಿಗೆ ಹೆಂಗೆ ಅನ್ನಕ್ಕೆ ಬರ್ತೈತಿ? ಶಾಣ್ಯಾರ ಅದ್ರ ಬಿಡ ಕುಂದ್ರಿ ಉಣ್ಣಕ್ಕೆ ಹಸ್ತಾಳೇನು? ಯವ್ವ ನೀನು ಕಣ್ಣೀರು ಹಾಕ್ಬೇಡ. ತಾಟ ಮುಂದಿಟ್ಕೊಂಡ ಹಿಂಗೆ ಕಣ್ಣೀರು ಹಾಕ್ಬಾರ್ದು ಹೆಣ್ಮಕ್ಳು. ಅದು ಶಾಪ ನಮ್ಗೆ ತಡ್ತದೆ. ಇವ್ರಿಗೆ ಬುದ್ಧಿಲ್ದಾಗ ಮಾತಾಡ್ತಾರೋ. ನೀನು ಊಟ ಮಾಡವ, ಊಟ ಮಾಡು. ಅಯ್ಯೋ ಇಲ್ಲ ಆಂಟಿ, ನಾನೇನಾದರೂ ಅದನ್ನು ಚೆಲ್ಲಿಲ್ಲ ಅಂದಿದ್ರೆ ನಿಮ್ಗೆ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ಅದು ಬಿದ್ದಿದ್ದಕ್ಕೆ ನಾನೇ ಕಾರಣ ಅಲ್ಲ. ನಾನು ನೋಡ್ಕೊಂಡು ಅಡುಗೆ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆದ್ರೆ ನಾನು ನೋಡ್ದನ ಅಡುಗೆ ಮಾಡಿ ಎಣ್ಣೆ ಬೆಳು ಹಂಗೆ ಮಾಡಿದ್ನಿ. ಅದಕ್ಕೆ ನಿಮ್ಗೆ ಈ ರೀತಿ ಈಗ ದೊಡ್ಡ ಪೆಟ್ಟ ಆಗೋದು ತಪ್ಪೈತಿ. ಇಲ್ಲ ಅಂದಿದ್ರೆ ನನ್ನಿಂದಾಗಿ ನಿಮ್ಗೆ ಅಷ್ಟೆಲ್ಲ ಆಗ್ತಾಯಿತ್ತು ಅಕ್ಕಾಜಿ. ನಂದ ತಪ್ಪೈತಿ. ಅಂಕಲ್ ಬೈದಿದ್ದು ನಂಗೇನು ಬೇಜಾರಿಲ್ಲ ಬಿಡ್ರಿ. ತಪ್ಪು ಮಾಡಿದವ್ರನ್ನ ಬೈದ್ರೆ ತಿದ್ಕೋತೇವಿ, ಹಂಗೆ ಬಿಟ್ರೆ ಮತ್ತು ಹಂಗೆ ಮಾಡ್ತೇವಿ ಅನ್ನೋದು ಕರೆನ ಐತಿ ಅಂಕಲ್ ಹೇಳೋದು. ಸರಿ ಅಕ್ಕಾಜಿ, ನನಗೆ ಯಾಕೋ ಊಟ ಮಾಡೋಕೆ ಮನ್ಸು ಆಗವಲ್ತು. ನನಗೆ ಊಟನೂ ಹೋಗ್ವಲ್ತು. ನೀವು ಊಟ ಮಾಡಿರಿ. ತಗೋರಿ ಅಂಕಲ್ಜಿ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಅವ ಹಂಗೆ ಇವ್ವ, ನೀವು ಅಲ್ಲ ತಾಟ್ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕಿ ಊಟ ಬೇಡ ಅಂದ್ರೆ ಹೆಂಗೆ? ಹಾಂ, ತಾಟ್ ಹಚ್ಕೊಂಡಿಲ್ಲೋ, ಊಟ ಮಾಡಿ. ಈಗ ಸುಮ್ಮನೆ ಊಟ ಮಾಡು. ನಿಮ್ಮ ಅಂಕಲ್ ಮಾತೆಲ್ಲ ತಲೆ ಹಾಕೋಬೇಡ. ಇಲ್ಲ ಅಕ್ಕಾಜಿ, ನನಗೆ ಊಟ ಬೇಡ. ತಗೋರಿ ಅಂಕಲ್ಜಿ, ನೀವು ಊಟ ಮಾಡಿ. ಅಯ್ಯೋ, ಸಿಟ್ನ್ಯಾಗ ಏನೋ ಒಂದೆರಡು ಮಾತು ಅಂದಿರ್ಬೋದು. ಅದನ್ನ ಮನ್ಸಿಗೆ ಹಾಕೋಬೇಡ. ನೀನು ಹಚ್ಕೋತೀನಿ ನಾನು. ಇಲ್ಲ ಅಂಕಲ್ಜಿ, ನನಗೆ ಊಟ ಬೇಡ. ನೀವು ಮಾಡಿ ತಗೊಳ್ಳಿ. ಮಾಡಂತ ಹೇಳಕತ್ತಾನ ಮತ್ತೆ ತಗೋಂತಿದ್ಯಲ್ಲ, ತಿನ್ನು. ಇಲ್ಲ ಅಂಕಲ್ಜಿ, ನನಗೆ ಬೇಡ. ನಾನಿಲ್ಲೇ ಇಟ್ಟು ಹೋಗಿರ್ತೀನಿ, ತಗೊಂಡು ಊಟ ಮಾಡಿ. ಅಲ್ಲ ನಿಮ್ಮ ಒಂದು ಈಟ್ರ ಊಟ ಮಾಡೋಬಿಟ್ರೆ ಸುಮ್ಮನೆ ಇರಕ್ಕೆ ಬರೋದಿಲ್ಲೇನು? ಆ ಹುಡುಗಿ ಊಟ ಮಾಡತ್ತಿತ್ತು ಪಾಪ. ತಾಟ್ ಮುಂದೆ ಕುತ್ಕೊಂಡ ಕಣ್ಣೀರು ಹಾಕಿ ಹೋತು. ಆದ್ರೆ ಶಾಪ ಯಾರಿಗೆ ತರ್ತದೆ ಹೇಳೋದು? ನಮ್ಗೆ ಅಲ್ಲನ. ಒಂದು ಹೆಣ್ಣಿನ ಕಣ್ಣೀರು ಶಾಪ ನಮ್ಗೆ ತಟ್ಟುದದ. ಅಯ್ಯೋ ದೇವ್ರ, ನಿನಗಂತೂ ಯಾವಾಗ ಬುದ್ಧಿ ಬರ್ತತೆ ಏನೋ ನೋಡು. ಮುದುಕ ಹಾದಿ ನಿನಗೆ ಇನ್ನೂ ಬುದ್ಧಿ ಬರೋವಾಗಲ್ತ. ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಂಗೆ ಒಟ್ಟು ಒಟ 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 ಮಾತಾಡ್ಬಿಟ್ಟಿಯಲ್ಲ. ನೋಡು, ಉಂಡ್ರ ಒಂತಾಳ ಉಂದ್ರೆ ಇಲ್ಲ. ಯಾಕೆ ಮಾಡಿದ ತಪ್ಪೈತಿ, ನಾನು ಬೈದನು. ಹಂಗಂತಕ್ಕಿಗೇನು ಊಟ ಮಾಡಬೇಡ ಅಂತೇಳಿ ನಾನು ಊಟ ಮಾಡಂತೇಳಿನಿ. ಆಕೆ ಬಿಟ್ಟು ಹೋಗ್ಬೇಕು. ಇನ್ನೂ ಇಡೀ ಸೊಕ್ಕ ಭಾಳ ಐತಕಿಗೆ. ಹೋಗ್ಲಿ ಬಿಡು, ಹೊಟ್ಟೆ ಹೆಸದ್ರ ತಾನ ಬಂದು ತಿಂತಾಳೆ. ಆಕೆ ನಮ್ಮ ಮಗಳೇನು? ನೀನೇನು ನಿನ್ನ ಮಗಳು ಹಂಗೆ ತಲೆ ಮೇಲೆ ಏರಿಸ್ಕೊಂಡು ಕುಂದ್ರಸತ್ತಿದ್ದಿ. ಹಂಗೆ ಯಾರನ್ನೂ ಹಚ್ಕೋಬೇಡ ಅಂತ ಹೇಳಿಲ್ಲ ನಿನಗೆ. ನಾಳೆ ನಿನ್ನ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳೆದು ಹೋಗ್ತಾರ ಅವ್ರು. ಸುಮ್ಮನೆ ಊಟ ಮಾಡ, ಶಾನ್ ಎಳದಿ. ಅಲ್ರಿ ಪಾಪ ಹುಡುಗಿ ಊಟ ಮಾಡ್ದ. ಸುಮ್ಮನೆ ಊಟ ಮಾಡಂತ ಏನಿಲ್ಲ ನಿನಗೆ. ಸಲ್ಗಿ ಕೊಡ್ತಾರೆ, ಹಂಗೆ ಸಲ್ಗಿ ಕೊಡ್ತಾರೆ. ತಲೆ ಮೇಲೆ ಏರ್ ಕುಂತು ಬಿಡ್ತಾರೆ ನೋಡಿ. ನಾಳೆ ಇನ್ನು ಮೂಳ ಹಿಂಗೆ ಮಾಡಿ ನಮ್ಮನ್ನ ಇಲ್ಲೇ ಮಲಗಿಸಿ ಹೋಗ್ತಾರ ಅವರು. ತಿನ್ನು ನೀನು. ಹಾಳಾದ ಮುದುಕ, ನೀನು ನನ್ನ ಹಿಂದಿಂದ ಇಷ್ಟೆಲ್ಲ ಮಾತಾಡ್ತಿದೀಯೇನ? ನಾನು ಇಲ್ಲೇ ಸೈಡ್ ನಿಂತ ಕೇಳಿಸ್ಕೊಳಕತ್ತನೋ ಮುದುಕ. ನೀನು ತಲೆಯಾಗ ಬಿಳಿ ಕೂದಲು ಅಷ್ಟೇ ಅದಾವಂತ ನಾನು ಅನ್ಕೊಂಡೇನ. ಆದ್ರೆ ನಿನ್ನ ತಲೆಯಾಗ ಇಷ್ಟು ಬುದ್ಧಿ ಐತಂತ ನನಗೆ ಗೊತ್ತಾಗಿದ್ದೆ ಇವಾಗ. ನೀನು ಇಷ್ಟು ಹುಷಾರದೇನು? ನಿನಗೆ ನಾನು ಫಸ್ಟ್ ನಿನಗೆ ಪಾಠ ಕಲಿಸ್ಬೇಕು. ಆ ಮುದುಕಿ ಪಾಪ ಮಳ್ಳಿ ಹಂಗದಾಳ, ಆಕಿಗೆ ಹೋಗಿ ಪಾಠ ಕಲ್ಸಾತಿದ್ನಿ. ಇನ್ನು ಮುಂದೆ ನೀನು ನನ್ನ ಟಾರ್ಗೆಟ್. ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನನ್ನನ್ನು ಬೈದಲ್ಲ ನೀನು, ನನಗೆ ಕಣ್ಣೀರು ಹಾಕೋಂಗೆ ಮಾಡ್ದಲ್ಲ. ನಿನಗೆ ಮಾಡ್ತಾನಲ್ಲ, ಸರಿಯಾಗಿ ಮಾಡ್ತಾನೆ ನಿನಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ವ್ಯೂಸ್ ಜಾಸ್ತಿ ಬರಲಿ, ಹಾಗೆ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ
ಕತೆ ಯಾವ ರೀತಿ ಬರ್ತಾ ಇದೆ, ಇದ್ರ ಜೊತೆಗೆ ಇನ್ನೂ ಒಂದು ಕತೆ ಬರ್ತಾ ಇದೆ, ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.